ಸರ್, ನೀವು ಸುಪ್ರೀಂ ಕೋರ್ಟ್ನ ಅಡ್ವೊಕೇಟ್ ಇದ್ದೀರಿ, ವಕೀಲರಿದ್ದೀರಿ. ಓದಿನ ಬಗ್ಗೆ ನನಗಿಂತ ಆಳವಾದ ಅಧ್ಯಯನವನ್ನ ನೀವು ಮಾಡಿರ್ತೀರಿ, ಎಕ್ಸ್ಪೀರಿಯನ್ಸ್ ನಿಮಗಿದೆ. ಬಟ್ ಮೆಡಿಕಲ್ ಅಂತ ಬಂದಾಗ, ಒಂದು ನೀಟ್ ಎಕ್ಸಾಮ್ ಅಂತ ಬಂದಾಗ ಎಲ್ಲದನ್ನ ಬಿಟ್ಟು ಒಂದ್ ರೀತಿ ತನ್ನ ವೈಯಕ್ತಿಕ ಜೀವನವನ್ನ ಪ್ಲೆಡ್ಜ್ ಅಡ ಇಟ್ಟು ಓದಿರ್ತವೆ. ಅಷ್ಟೊಂದು ಸುಲಭ ಅಲ್ಲ ಸರ್ ಅದು. ಅದನ್ನ ಅಷ್ಟೊಂದು ಲೈಟ್ ಆಗಿ ಒಂದು ಚಿಕ್ಕದಾಗಿ ತಪ್ಪಾಗಿದೆ ಅಂತ ಹೇಳೋದು ನಮ್ಮ ದೊಡ್ಡ ತಪ್ಪಾಗತ್ತೆ. ಅದು ನಮ್ಮ ತಪ್ಪಾಗತ್ತೆ ಆ ರೀತಿಯಾಗಿ ಹೇಳೋದು. ಅದಕ್ಕೊಬ್ಬ ಹೊಣೆ ಹೊತ್ಕೊಂಡು ಹೋದು ಈ ಮೊದಲನೇ ಬಾರಿ ಅಲ್ಲ. ನೀಟ್ ಎಕ್ಸಾಮ್ ನಲ್ಲಿ ಈ ರೀತಿಯಾಗಿ ಸೋರಿಕೆ ಆಗ್ತಾ ಇರೋದು, ಎಡವಟ್ ಆಗ್ತಾ ಇರೋದು ಮೊದಲನೇ ಬಾರಿ ಅಲ್ಲ. ಹೊಣೆಗಾರಿಕೆ ಹೊತ್ಕೊಂಡು ನಾನು ಕೆಳಗಿಳಿತೀನಿ, ತನಿಖೆಯಾಗಿ ನಂದೇನು ತಪ್ಪಿಲ್ಲ ಅಂದ್ರೆ ವಾಪಸ್ ಬರ್ತೀನಿ ಅಂದ್ರೆ ಮುಗೀತು. ತಾವು ಹೇಳೋದು ಕೂಡ ಸರಿ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಆ ದಿಕ್ಕಿನಲ್ಲಿ ಬದಲಾವಣೆಗಳು ಕೂಡ ಆಗ್ತಾ ಇದ್ದಾವೆ. ಅದ್ರ ಬಗ್ಗೆ ಸಾಕಷ್ಟು ಎನ್ಕ್ವೈರಿ ನಡೀತಾ ಇದೆಯಾ, ಏನ್ ಮಾಡಬೇಕು? ಅಧಿಕಾರ ದಾಹ ಇಷ್ಟೊಂದು ಇರಬಾರ್ದು ಅಂತ ಸರ್. ಅಧಿಕಾರ ದಾಹ ಖಂಡಿತವಾಗ್ಲಿಲ್ಲ. ನಿಮ್ಮ ಮನೆಯಲ್ಲೂ ಮಕ್ಕಳಿದ್ದಾರೆ, ನಮ್ಮ ಮನೆಯಲ್ಲೂ ಮಕ್ಕಳಿದ್ದಾರೆ, ಸಹೋದರ ಸಹೋದರಿಯರಿದ್ದಾರೆ. ಇದರ ತೀವ್ರತೆಯನ್ನ ಅರ್ಥ ಮಾಡ್ಕೊಳ್ಳಿ. ತಾವು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಅಂತ ಹೇಳಿದ್ರೆ ನಿಮ್ಮ ಮಾತಿನಲ್ಲಿ ಬರೋ ಒಂದೊಂದು ಪದವೂ ಕೂಡ ತೂಕವಾದದ್ದು. ಅದನ್ನ ಜನ ನೋಡ್ತಾರೆ. ಚಾಂದ್ ಪಾಷಾ ಸರ್, ಹೌದು, ನೀಟ್ ಎಕ್ಸಾಮ್ ನಲ್ಲಿ ಅಕ್ರಮ ಆಗಿದೆ, ಒಂದಲ್ಲ ಎರಡಲ್ಲ, ಇವರ ಅವಧಿಯಲ್ಲಾಗಿರೋದು. ಹೌದು, ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ನೀಟ್ ನಲ್ಲಿ ಅಕ್ರಮಗಳು ಸರಮಾಲಿಯನ್ನೇ ತೋರಿಸಬಹುದು. ನಿಮ್ಮಲ್ಲಿ ಯಾರು ಅದರ ಹೊಣೆಗಾರಿಕೆ ಹೊತ್ಕೊಂಡು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು? ಹೊಣೆಗಾರಿಕೆ ಯಾರು ಹೊತ್ಕೊಂಡ್ರು ಸರ್? ಮೇಡಮ್, ನಮ್ಮಲ್ಲಿ ಶೀಘ್ರವಾಗಿ ಕ್ರಮ ತಗೊಂಡಿದ್ದೀವಿ, ಬದಲಾವಣೆ ಮಾಡಿದ್ದೀವಿ ಮೇಡಮ್, ಬದಲಾವಣೆ ಮಾಡಿದ್ದೀವಿ, ನಾವು ವಹಿಸಿದೀವಿ. 20 ಜನರ ತಲೆದಂಡ ಆಗಿದೆ ಅಂತ ಅವರು ಹೇಳ್ತಾರೆ. ಮೇಡಮ್, ತಪ್ಪು ಯಾವ ಪಕ್ಷದವರು ಮಾಡಿದ್ರು ತಪ್ಪೇ, ನಾವು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಮಕ್ಕಳ ಭವಿಷ್ಯ ಜೊತೆ ಆಟ ಆಡುವಂತವ್ರು ಕಾಂಗ್ರೆಸ್ ಆಗಿರ್ಬೋದು, ದಳ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಇಲ್ಲಿ ಮಕ್ಕಳ ವಿದ್ಯಾರ್ಥಿಗಳ ಭವಿಷ್ಯ ಏನಾದ್ರೂ ಈ ಒಂದು ಪೀಳಿಗೆ ದಂಗೆ ಎದ್ರೆ ಮುಂದಿನ ದಿನಗಳಲ್ಲಿ, ಇವತ್ತೇನು ಪ್ರಧಾನಿ ರಾಜೀನಾಮೆ ಕೇಳ್ತಿದ್ದಾರೆ, ನಾಳೆ ಸರ್ಕಾರದಲ್ಲಿ ಪ್ರಧಾನಿ ರಾಜೀನಾಮೆ ಕೇಳ್ತಾರೆ. ಬಹಳ ದೊಡ್ಡ ಶಕ್ತಿ, ಯುವ ಶಕ್ತಿ, ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಇವರು. ಎಲ್ಲರೂ ಫೋಕಸ್ ಮಾಡ್ತಾ ಇರೋದು. ಮೋಹನ್ ಗೌಡ್ರೆ, ನನ್ನ ಪ್ರಶ್ನೆ ನಿಮ್ಗೆ, ಇವತ್ತು ಬಿಜೆಪಿ ವಕ್ತಾರರಿಲ್ಲ, ಬಟ್ ಈ ರಾಜೀನಾಮೆ ಕೊಡಬಾರ್ದು ಅನ್ನೋ ವಿಚಾರಕ್ಕೆ ನೀವು ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಆ ಪ್ರಶ್ನೆ ನಾನು ನಿಮ್ಗಳಿಗೆ ಕೇಳ್ತೀನಿ. ಮೋಹನ್ ಗೌಡ್ರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಈ ಸ್ಲೋಗನ್ ಯಾರ್ದು ಹೇಳಿ? ಬಿಜೆಪಿ ಅವ್ರದ್ದು, ಮೋದಿ ಅವ್ರದ್ದು. ಅವ್ರು ಬರೀ ನೀಟ್ ಎಕ್ಸಾಮ್ ನಲ್ಲಿ ಹೊಣೆಗಾರಿಕೆ ಹೊತ್ಕೊಂಡು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಮಾಡ್ತಾ ಇರೋ ಉಪವಾಸ ಸತ್ಯಾಗ್ರಹ ಅಲ್ಲ ಸರ್. ಲಡಾಖ್ ಅನ್ನುವ ಭಾಗಕ್ಕೆ ಒಂದು ರಾಜ್ಯ ಸ್ಥಾನಮಾನವನ್ನ ಕೊಡಬೇಕು, ದಯವಿಟ್ಟು ಕೊಡಿ, ನಮ್ಮನ್ನು ಕನ್ಸಿಡರ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಏನ್ ತಪ್ಪಿದೆ? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋದು ಕೇವಲ ಸ್ಲೋಗನ್, ಈಗ ಬಾಯಿ ಹೇಳಿಕೆಗೆ ಮಾತ್ರನಾ? ಅವ್ರು ಕೇಳೋದ್ರಲ್ಲಿ ಏನ್ ತಪ್ಪಿದೆ? ಹೋರಾಟ ಮಾಡೋದ್ರಲ್ಲಿ ಏನ್ ತಪ್ಪಿದೆ? ಕೈಯಲ್ಲಿ ಚೂರಿ ಇಟ್ಕೊಂಡಿಲ್ಲ, ಖಡ್ಗ ಇಟ್ಕೊಂಡಿಲ್ಲ, ಬಂದೂಕ್ ಇಟ್ಕೊಂಡ್ಬಂದು ಹೋರಾಟ ಮಾಡ್ತಾ ಇಲ್ಲ, ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ, ಹಳೆಯ ದಿನಗಳನ್ನ ನೆನಪು ಮಾಡ್ತಾ ಇದ್ದಾರೆ. ಇದರಲ್ಲೂ ನೀವು ಮೊಸರಲ್ಲಿ ಕಲ್ಲು ಹುಡುಕ್ತಾರಲ್ಲ, ಯಾರೋ ಒಲ್ಲದ ಗಂಡನಿಗೆ ಮೊಸರಲ್ಲೂ ಕಲ್ಲು ಸಿಕ್ತಂತೆ ಅಂತ, ಆ ಕೆಲಸವನ್ನು ಯಾಕೆ ಮಾಡ್ತಾ ಇದ್ದೀರಿ? ಯಾಕೆ ಒಪ್ಕೋತಾ ಇಲ್ಲ ಈ ಪ್ರತಿಭಟನೆಯನ್ನ? ನೋಡಿ ಮೇಡಮ್, ಈಗ ಲಡಾಖಿಗೆ ಪ್ರತ್ಯೇಕ ರಾಜ್ಯದ ಸ್ಥಾನಮಾನ ನೀಡುವ ಬಗ್ಗೆ ಹೋರಾಟ ಮಾಡೋದು ಕಾನೂನಾತ್ಮಕವಾಗಿ ಸಂವಿಧಾನದ ಚೌಕಟ್ಟಿನಲ್ಲಿ ಹೋರಾಟ ಮಾಡ್ಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಅದನ್ನ ಯಾರು ವಿರೋಧ ಮಾಡುವಂಗಿಲ್ಲ, ಅದನ್ನ ಮಾಡ್ಬೋದು. ಆದ್ರೆ ಆ ಹೋರಾಟ ಕಾನೂನು ಚೌಕಟ್ಟಿನಲ್ಲಿ ಇರಬೇಕು. ಕಾನೂನು ಚೌಕಟ್ಟು ಮೀರಿ ದೇಶ ವಿರೋಧಿ ಇದಕ್ಕೆ ಅವಕಾಶ ಕೊಡಬಾರ್ದು. ಈಗ ಅವರು ಹೇಳೋ ಪ್ರಕಾರ ಒಂದು ಹಾಸಿಗೆಯನ್ನ, ಪಿಲ್ಲೋವನ್ನ, ಸುತ್ತಮುತ್ತ ನೀರಿನ ಬಾಟ್ಲನ್ನ ಇಟ್ಕೊಂಡು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದಾರೆ. ಅದು ಕಾನೂನು ಉಲ್ಲಂಘನೆಯಾ? ಇಲ್ಲ, ಕಾನೂನು ಉಲ್ಲಂಘನೆಯಾ? ಈಗ ಅಲ್ಲಿ ಬಂದು ಅನೇಕ ಜನರು ಹೇಳುವಂತ ಹೇಳಿಕೆಗಳು ಈಗ ಕೇಂದ್ರದ ಸರ್ಕಾರವನ್ನ ಕಿತ್ತೆಸಬೇಕು ಕೊಟ್ರು, ಅದು ಕಾನೂನು ಉಲ್ಲಂಘನೆ ಅಲ್ವಾ? ಕ್ರಿಮಿನಲ್ ಇದಲ್ವಾ? ಅದೇ ರೀತಿಯಲ್ಲಿ ಮತ್ತೊಬ್ರು ಹೇಳಿಕೆಯನ್ನು ಕೊಟ್ರು, ಮತ್ತೊಬ್ರು ರದ್ದು ಮಾಡಬೇಕು ಅಂತ ಹೇಳಿ ಆಳುವ ಸರ್ಕಾರವನ್ನ ಅಥವಾ ಆಡಳಿತ ಮಾಡ್ತಾ ಇರೋರ್ನ ಪ್ರಶ್ನೆ ಮಾಡೋದು ನನ್ನ ಹಕ್ಕು ಸರ್. ಪ್ರಶ್ನೆ ಮಾಡಿದ್ರೆ ನಾನು ದೇಶ ವಿರೋಧಿ ಆಗ್ತೀನ? ಕಾನೂನು ವಿರೋಧ ಮಾಡಿದಂಗಾಗತ್ತಾ? ಪ್ರಶ್ನೆ ಮಾಡುದು ಹಕ್ಕಿದೆ, ಆದ್ರೆ ಕಿತ್ತೋಗ್ಲಿಕ್ಕೆ ದಂಗೆ ಹೇಳ್ಬೇಕು ಅಂತ ಹೇಳಿ ಜನರನ್ನ ಪ್ರೊವೊಕೇಟ್ ಮಾಡುವುದು ಅಪರಾಧ, ಕಾನೂನು ಪ್ರಕಾರ ಅಪರಾಧ. ಈಗಾಗಲೇ 2025 ಅಲ್ಲಿ ಸೋನಂ ವಾಂಗ್ಚುಕ್ ಅವರ ಒಂದು ಹೇಳಿಕೆ ವೈರಲ್ ಆಗತ್ತೆ. ಚೈನಾ ಭಾರತವನ್ನ ಅಟ್ಯಾಕ್ ಮಾಡಿದ್ರೆ ನಾವು ಚೈನಾಕ್ಕೆ ಸಹಾಯ ಮಾಡ್ತೇವೆ, ಚೈನಾಕ್ಕೆ ಭಾರತದ ಗುಪ್ತ ಇದನ್ನ ಹೇಳಿ ಕೊಡ್ತೇವೆ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ರು. ಅವಾಗ ತುಂಬಾ ರೀತಿಯಲ್ಲಿ ವಿರೋಧ ಆಗಿತ್ತು.
ಅಷ್ಟೇ ಅಲ್ಲ, ಮುಗಿಸ್ಬಿಡ್ಲಿ. ಈಗ ಸೋನಂ ವಾಂಚುಕೆ ಅವರ ಒಂದು ಆವಿಷ್ಕಾರದ ಬಗ್ಗೆ ವಿಜ್ಞಾನಿ ಅಂತ ಹೇಳ್ತಾರೆ. ಒಬ್ಬ ವಿಜ್ಞಾನಿಯಾಗಿ ಅವ್ರ ಬಳಿ ಯಾವ ಪೇಟೆಂಟ್ ಸಹ ಇಲ್ಲ. 3 Idiots ಸಿನಿಮಾ ಅವರ ಒಂದು ಪ್ರೇರಣೆ ಅಂತ ಹೇಳ್ತಾರೆ. ಅದರ ನಿರ್ಮಾಪಕರು ಅವ್ರ ಹತ್ರ ಹೇಳ್ತಾರೆ, ಒಂದ್ ಅದಕ್ಕೆ ಯಾವುದೇ ಪೇಟೆಂಟ್ ಇದೆಯಾ, ಸಂಬಂಧ ಇಲ್ಲ 4 ಅಂತ ಹೇಳಿ. ಪೇಟೆಂಟ್ ಇದೆಯಾ ಹಾಗಾಗಿ ಸಿನಿಮಾದಲ್ಲಿ ಏನಾಗ್ತಿದೆ ಅಂತ ಇವರದ್ದೇ ಹೇಳಿದ್ರೆ, ಅಲ್ಲ ಇವರದ್ದೇ ಪಾತ್ರನ ಯಾವುದು ನನಗೆ ಬೇಡ. ನಮ್ಮ ಮನೆಯ ಮಕ್ಕಳ ಮುಂದಿನ ಶಿಕ್ಷಣದ ಭವಿಷ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಯಾಕೆ ನಾವು ಪ್ರೋತ್ಸಾಹ ಕೊಡಬಾರ್ದು? ಸರ್ಕಾರದ ವಿರುದ್ಧ ಎತ್ತು ಕಟ್ತಾ ಇದ್ದಾರೆ. ಈ ಮನುಷ್ಯನ ಹತ್ರ 1 ಪೇಟೆಂಟ್ ಇದೆಯೋ, 4 ಇದೆಯೋ, 400 ಇದೆಯೋ ಬೇಡ. ಮೋಹನ್ ಗೌಡ್ರೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಮೋಹನ್ ಗೌಡ್ರೆ ಒಂದ್ ಸೆಕೆಂಡ್. ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಮೋಹನ್ ಗೌಡ್ರೆ ಜನರನ್ನ ದಂಗೆ ಹೇಳಲಿಕ್ಕೆ ಪ್ರೇರಣೆ ಕೊಡುವಂತದ್ದು ತಪ್ಪಿದೆ. ಮೋದಿ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ರೆ ಕಾನೂನು ವಿರೋಧಿಗಳು, ದೇಶದ್ರೋಹಿಗಳು ಅನ್ನೋ ಪಟ್ಟ ಕಟ್ಟುವ ಮನಸ್ಥಿತಿಯಿಂದ ಮೊದಲು ಎಲ್ಲರೂ ಹೊರಗೆ ಬರ್ಬೇಕು. ಪ್ಲೀಸ್ ಪ್ರಶ್ನೆ ಮಾಡ್ಲಿಕ್ಕೆ ಅವಕಾಶ ಇದೆ, ಪ್ರಚೋದನೆ ಅಲ್ಲ. ಪ್ರಶ್ನೆ ಮಾಡ್ತಾ ಇದಾರ್ರಿ. ಉಪವಾಸ ಸತ್ಯಾಗ್ರಹಕ್ಕಿಂತಲೂ ನಿಮಗೆ ಇನ್ನು ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡುವಂತಹ ಕೇಸ್ಗಳಿದಾವ? ಇನ್ನೇನ್ ಮಾಡ್ಬೋದು ಹೇಳಿ? ಎಸ್ ಇರಿ, ಒಂದ್ ಪ್ರಶ್ನೆ ಇದೆ. ಕಾಂಗ್ರೆಸ್ ವಕ್ತಾರರು ನಿಮ್ಮನ್ನ ಪ್ರಶ್ನೆ ಮಾಡ್ಬೇಕಂತೆ. ಪ್ಲೀಸ್ ಗೋ ಹೆಡ್. ಮೋಹನ್ ಗೌಡ್ರಲ್ಲ, ಮೋಹನ್ ಗೌಡ್ರೆ, ಸಂವಿಧಾನದ ಚೌಕಟ್ಟಿನಲ್ಲಿ ಮಾಡಬಹುದು ಅಂತ ತಾವು ಹೇಳ್ತಾ ಇದ್ದೀರಿ, ಹೌದಲ್ಲ? ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸಂವಿಧಾನ ಒಂದು ಹಕ್ಕನ್ನು ಕೊಟ್ಟಿದೆ. ಆತ ಹೋರಾಟನೂ ಮಾಡಬಹುದು, ಆತನ ಮಾತಾಡೋದಕ್ಕೆ ಅವನ ವ್ಯಕ್ತಿ ಸ್ವಾತಂತ್ರ್ಯನೂ ಇದೆ. ಸರ್ಕಾರದ ವಿರುದ್ಧವಾಗಿ ಎಲ್ಲಾದರೂ ಒಂದು ಅದು ಭಯೋತ್ಪಾದಕ ರೀತಿಯಲ್ಲಿ ಕಾಣುವಂಥದ್ದು. ವಾಯ್ಸ್ ಕೇಳಿಸ್ತಾ ಇಲ್ವಾ? ಕೇಳಿಸಲ್ಲ ಬಿಡಿ. ಇಲ್ಲ, ಈಗ ಮಾತಾಡಿ. ಈಗ ಕೇಳಿಸುತ್ತಾ? ಅಲ್ಲ, ಈಗ ಮಾತಾಡಿ. ಈಗ ಸಂವಿಧಾನದ ಚೌಕಟ್ಟಿನಲ್ಲಿ ಹೋರಾಟ ಮಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರಿ ಅಲ್ವಾ? ಮಾತಾಡಿ ಸರ್, ಕೇಳಿಸುತ್ತೆ. ಹಲೋ, ಅವ್ರ ವಾಯ್ಸ್ ಕೇಳಿಸ್ತಾ ಮಧ್ಯೆ ವಾಯ್ಸ್ ಕಟ್ ಆಗತ್ತೆ. ಅಂದ್ರೆ ಒಟ್ಟಾರೆ ಏನಂತ ಹೇಳಿದ್ರೆ, ಪ್ರಶ್ನೆ ಕೇಳ್ಬಿಡ್ತೀನಿ. ಹೋರಾಟ ಮಾಡ್ಲಿಕ್ಕೆ ಅವಕಾಶ ಇದೆ ಅಲ್ವಾ? ಒಂದ್ ನಿಮಿಷ ನನಗೂ ಮಾತಾಡಕ್ ಕೊಡಿ, ಒಂದ್ ನಿಮಿಷ ಮಾತಾಡಕ್ ಕೊಡಿ. ತಾವು ಇವತ್ತಿನ ಒಂದು ಸಬ್ಜೆಕ್ಟ್ ಅನ್ನ ತಗೊಂಡು ತಾವು ಮಾತಾಡುವಾಗ ಅದಕ್ಕೆ ಸಂಬಂಧ ಇಲ್ದಿರುವಂತ ಹಲವಾರು ಉದಾಹರಣೆಗಳನ್ನ ಕೊಟ್ರಿ. ನೀವು ಶಾಹೀನ್ ಬಾಗ್ ಕೊಟ್ರಿ, ದೇಶದ ವಿರುದ್ಧ ದಂಗೆ ಪಿತೂರಿ ಅಂದ್ರಿ. ಏನಾಗಿದೆ ಈ ನಮ್ಮ ಸರ್ಕಾರಕ್ಕೆ, ನಮ್ಮ ಸರ್ಕಾರನೇ, ಭಾರತದ ಸರ್ಕಾರಕ್ಕೆ ಏನಾಗಿದೆ? ಸರ್ಕಾರದ ವಿರುದ್ಧವಾಗಿ ಯಾರು ಮಾತಾಡಿದ್ರು ಅವ್ರು ದೇಶದ್ರೋಹಿಗಳಾಗ್ತಾರೆ. ಕೇಳಿಸ್ತಾ ಇದೆಯಾ ಮೋಹನ್ ಗೌಡ್ರೆ?